ಸಿಡಬ್ಲ್ಯೂಆರ್ಸಿ ಆದೇಶ ಖಂಡಿಸಿ ಇಂದು ಕರ್ನಾಟಕ ಬಂದ್. ತುಮಕೂರಿನಲ್ಲಿ ಕರ್ನಾಟಕ ಬಂದ್ಗೆ ನೀರಸ ಪ್ರತಿಕ್ರಿಯೆ. ಟೌನ್ ಹಾಲ್ ವೃತ್ತದಲ್ಲಿ ಉರುಳು ಸೇವೆ ಮಾಡಿ ಸರ್ಕಾರದ ವಿರುದ್ಧ ಆಕ್ರೋಶ. ಕಾವೇರಿ ನೀರನ್ನ ತಮಿಳುನಾಡಿಗೆ ಹರಿಸುವಂತೆ ನೀಡಿರುವ ಸಿಡಬ್ಲ್ಯೂಆರ್ಸಿ ಹಾಗೂ ಸಿಡಬ್ಲ್ಯೂಎಂಎ ಆದೇಶ ಖಂಡಿಸಿ ವಿವಿಧ ಕನ್ನಡ ಪರ ಸಂಘಟನೆಗಳು ಕರೆ ನೀಡಿದ್ದ ಕರ್ನಾಟಕ ಬಂದ್ಗೆ ತುಮಕೂರಿನಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ನಗರದ ಬಹುತೇಕ ಕಡೆ ಎಂದಿನಂತೆ ಜನಜೀವನ ಹಾಗೂ ವ್ಯಾಪಾರ ವಹಿವಾಟು ಮುಂದುವರೆದಿದ್ದು ಬಂದ್ನ ಸಂಪೂರ್ಣ ಪರಿಣಾಮ ಕಂಡುಬಂದಿಲ್ಲ. ಇನ್ನು ಬಂದ್ಗೆ ಬೆಂಬಲ ಸೂಚಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಕನ್ನಡ ಸೇನೆ ಕಾರ್ಯಕರ್ತರು ತುಮಕೂರಿನ ಟೌನ್ ಹಾಲ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ್ರು. ತಮಿಳುನಾಡಿಗೆ ಕಾವೇರಿ ನೀರು ಹರಿಸದಂತೆ ಆಗ್ರಹಿಸಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನಾಕಾರರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು ಟೌನ್ ಹಾಲ್ ವೃತ್ತದಲ್ಲಿ ಉರುಳು ಸೇವೆ ಮಾಡಿ ಬಳಿಕ ಟೌನ್ ಹಾಲ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮೆರವಣಿಗೆ ನಡೆಸಿದ್ರು. ಬಿಸಿ ಮುಟ್ಟಂತ ಕೆಲಸ ಆಗಿದೆ. ಕರ್ನಾಟಕದಲ್ಲಿ ತುಮಕೂರು ಜಿಲ್ಲೆಯೂ ಕೂಡ ಸಂಪೂರ್ಣ ಬಂದ್ ಆಗಿದೆ. ನಮ್ಮ ಕಾರ್ಯಕರ್ತರು ಎಲ್ಲ ಜಿಲ್ಲೆಯಿಂದ ಬಂದು ಇವತ್ತು ಸಂಪೂರ್ಣ ಕರ್ನಾಟಕ ಬಂದ್ ಮಾಡಿದ್ದೀವಿ. ಈ ನೀರೇನಾದರೂ ಕರ್ನಾಟಕದಿಂದ ತಮಿಳುನಾಡಿಗೆ ಬಿಟ್ಟರೆ ಮುಂದಿನ ದಿನಗಳೇ ಉಗ್ರವಾದ ಹೋರಾಟ ಮಾಡ್ತೀವಿ. ಇದು ನಿಮಗೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಯಾಕಂದರೆ ನಮಗೆ ಕುಡಿಯೋಕ್ಕೆ ನೀರಿಲ್ಲ, ರೈತರಿಗೆ ನೀರಿಲ್ಲ, ನಮ್ಮ ಬೆಳೆಗೂ ನೀರಿಲ್ಲ. ಮುಂದಿನ ದಿನಗಳ ಮೇಲೆ ಮಣ್ಣು ತಿನ್ಬೇಕಾ? ಸರ್ಕಾರಕ್ಕೆ ಇಷ್ಟು ಬುದ್ಧಿ ಬೇಡವಾ? ಹಾಗಾಗಿ ನೀವು ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಏನಾದರೂ ಮುಂದಿನ ದಿನಗಳ ನೀರೇನಾದರೂ ತಮಿಳುನಾಡಿಗೆ ಬಿಟ್ಟರೆ ಉಗ್ರವಾದ ಹೋರಾಟ ಮಾಡ್ತೀವಿ. ಇವತ್ತು ಸಂಪೂರ್ಣವಾಗಿ ಕರ್ನಾಟಕ ಬಂದಾಗಿದೆ, ನಿಮಗೆ ಹೊಡೆತ ಬಿದ್ದಿದೆ. ಇದೇ ರೀತಿಯಾಗಿ ಸಂಪೂರ್ಣವಾಗಿ ತಿಂಗಳಿಗೆ 2 ಬಂದ್ ಕರೆ ಕೊಟ್ಟರೆ ಗ್ಯಾರಂಟಿ ಸರ್ಕಾರದಲ್ಲಿ ಹೊಡೆತ ಬೀಳುತ್ತೆ. DK ಶಿವಕುಮಾರ್ ಸಾಹೇಬ್ರೆ, ನಿಮ್ಮ ಪರ ಕನ್ನಡಿಗರು ಸಂಪೂರ್ಣ ನಿಮ್ಮ ಜೊತೆ ಇದ್ದೀವಿ. ಏನು ನಮ್ಮ ಹಿಂದೆ ಇದ್ದಂಥ ನೆಚ್ಚಿನ ನಾಯಕರಂತ ಬಂಗಾರಪ್ಪ ಸಾಹೇಬರು ಆ ರೀತಿಯಾಗಿ ನೀವು ನಡ್ಕೊಳ್ಳೋಂಥ ಕೆಲಸ ಮಾಡಬೇಕು. ನೀವೇನಾದರೂ ಕನ್ನಡಿಗರು ಎದುರಾಕೊಂಡ್ರಿ ಅಂದರೆ ಮುಂದಿನ ದಿನಗಳಿಗೆ ಉಗ್ರವಾದ ಹೋರಾಟ ಮಾಡ್ತೀವಿ. ನಾವು ಸಂಪೂರ್ಣವಾಗಿ ನಿಮಗೆ ಕನ್ನಡಿಗ ಶಕ್ತಿ ಅಂತ ನಾವು ತೋರಿಸ್ತೀವಿ. ಸರ್, ಇವಾಗ ಉಳ್ಸೇವೆ ಮಾಡಿದ್ದೀವಿ, ಪಟಾಪಟಿ ಚಡ್ಡಿ ಹಾಕಿ ರೈತರು ಪ್ರತಿಭಟನೆ ಮಾಡ್ತಾರ ಮಾಡಿದ್ದೀವಿ, ಶಾಂತಿ ರೀತಿಯಾಗಿ ಮಾಡಿದ್ದೀವಿ. ನಮ್ಮನ್ನೇನಾದರೂ ಕೆರಳಿಸಿದ್ರೆ ಸಂಪೂರ್ಣವಾಗಿ ಕರ್ನಾಟಕ ಬೇರೆ ರೀತಿ ಇರುತ್ತೆ. ಅದಕ್ಕೆ ನೀವೇ ಹೊಣೆ, ನೇರವಾಗಿ ಸರ್ಕಾರನೇ ಹೊಣೆ. ಸರ್, ಸಂಪೂರ್ಣವಾಗಿ ತುಮಕೂರೆಲ್ಲ ಬಂದ್ ಮಾಡಿದ್ದಾರೆ, ಇಡೀ ಕರ್ನಾಟಕನೂ ಬಂದ್ ಮಾಡಿದ್ದಾರೆ. ಯಾರೋ 1-2 ಸಂಘಟನೆ ಬೆಂಬಲ ಕೊಟ್ಟಿಲ್ಲ ಅಂತೇಳಿ ನಮಗೇನು ಚಿಂತೆ ಇಲ್ಲ. ಮಾನ್ಯ ವಾಟಾಳ್ ನಾಗರಾಜ್ ಸಾಹೇಬರು ಕೂಡ ಹೇಳಿದ್ದಾರೆ, ಸಂಪೂರ್ಣವಾಗಿ ಬೆಂಬಲ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಅವ್ರ ಮಾತು ನಾವು ಬೆಲೆ ಕೊಟ್ಟು ಸಂಪೂರ್ಣವಾಗಿ ನಾವು ಈ ಏನು ಹೋರಾಟಕ್ಕೆ ಕರ್ನಾಟಕ ಬಂದ್ ಕರೆ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಎಲ್ಲ ಕಡೆ ನಮ್ಮ ಸಂಘಟನೆಯಲ್ಲಿ ಸುಮಾರು 24 ಜಿಲ್ಲೆಯಲ್ಲಿ ಸಮೇತ ಹೋರಾಟ ಮಾಡ್ತಾ ಇದ್ದೀವಿ. ತುಮಕೂರಲ್ಲಿ ಸ್ಪೆಷಲ್ ಆಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಮತ್ತೊಂದೆಡೆ ಕನ್ನಡ ಸಾಂಸ್ಕೃತಿಕ ವೇದಿಕೆ ವತಿಯಿಂದಲೂ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಪ್ರತಿಭಟನಾಕಾರರು ತೀವ್ರ ಆಕ್ರೋಶ ಹೊರಹಾಕಿದ್ದು ತುಮಕೂರು ಜಿಲ್ಲೆಯಲ್ಲಿ ಕನ್ನಡ ನಾಮಫಲಕ ಬಳಕೆಯನ್ನ 60% ಕಡ್ಡಾಯಗೊಳಿಸಬೇಕು ಎಂಬುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದ್ರು. ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಗಳ ಮುಂದೆ ಧನ್ಯಾ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ಮುಖ್ಯವಾದ ಬೇಡಿಕೆಗಳು ಏನಪ್ಪ ಅಂದರೆ ಗಡಿನಾಡಿನಲ್ಲಿರ್ತಕ್ಕಂಥ ಕನ್ನಡ ಶಾಲೆಗಳು ಉಳಿಬೇಕು, ಗಡಿನಾಡಿನ ಜಿಲ್ಲೆಗಳು ಅಭಿವೃದ್ಧಿ ಆಗಬೇಕು, ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಆಗಬೇಕು, ಬೆಳಗಾವಿನಲ್ಲಿರ್ತಕ್ಕಂಥ ಮಹಾರಾಷ್ಟ್ರ ಏಕೀಕರಣ ಸಮಿತಿಯನ್ನು ನಿಷೇಧ ಮಾಡಬೇಕು. ಈ ರೀತಿ ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ಪ್ರತಿಭಟನೆ ಮಾಡಿದ್ವಿ. ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಹಿತ ಸಲ್ಲಿಸಿದ್ವಿ. ಸರ್ಕಾರದ ಗಮನಕ್ಕೆ ತಂದು ರಾಜ್ಯದಲ್ಲಿ ಎಲ್ಲರಿಗೂ ಸಹಕಾರ ಕೊಡಬೇಕು. ಈ ನಮ್ಮ ಮನವಿಗೆ ಸ್ಪಂದಿಸದೇ ಇದ್ದರೆ ಎಲ್ಲ ಕನ್ನಡ ಪರ ಸಂಘಟನೆಗಳು ಉಗ್ರವಾದ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಮಾಡ್ತವೆ. ಏನು ಇವತ್ತಿನ ದಿನ ನಮ್ಮ ಧನ್ಯಾಕುಮಾರಣ್ಣವರ ನೇತೃತ್ವದಲ್ಲಿ ನಡೀತಾ ಇರೋಂಥ ಪ್ರತಿಭಟನೆ ನಾವು ಹಿಂತುಕೊಂಡು ಕಾವೇರಿ ಮಳೆ ಆಗ್ತಾ ಇರೋದ್ರಿಂದ ಕಾವೇರಿ ಹರಿಬಿಡ್ತಾ ಇರೋದನ್ನು ನಿಲ್ಲಿಸಬೇಕು. ಜೊತೆಗೆ MES ಪುಂಡರನ್ನ ತಡೆಗಟ್ಟಬೇಕು. ನಮ್ಮ ಏನು ನಮ್ಮ ಕರ್ನಾಟಕದಲ್ಲಿ ಖಾಸಗಿ ಕಾರ್ಖಾನೆಗಳಿದ್ದಾವೋ ಅವರಿಗೆ ಕನ್ನಡಿಗರಿಗೆ 60% ಉದ್ಯೋಗ ಕೊಡಬೇಕು. ಮತ್ತು ಕನ್ನಡ ಶಾಲೆಗಳಿಗೆ 30% ಮೀಸಲಾತಿ ಇಟ್ಟು ಏನು 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಓದ್ತಾರೋ ಅಂಥವ್ರಿಗೆ 30% ಮೀಸಲಿಟ್ಟರೆ ಕನ್ನಡ ಶಾಲೆಗಳು ಉಳಿತವೆ. ಜೊತೆಗೆ ಗಡಿನಾಡು ಶಾಲೆಗಳಿಗೆ 500 ಕೋಟಿ ಅನುದಾನನ ಇಡಬೇಕು ಅಂತ ಹೇಳಿ ಈ ಮುಖ್ಯನ ನಾವು ನಮ್ಮ ಧನ್ಯಕುಮಾರಣ್ಣವರ ನೇತೃತ್ವದಲ್ಲಿ ನಾವು ಒಂದು
ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಅದ್ರ ಮುಖೇನ ನಮ್ಮ ಏನು ಬೇಡಿಕೆಗಳೆಲ್ಲ ಇದ್ದೋ ಆ ಬೇಡಿಕೆಗಳನ್ನ ನಮ್ಮ ADC ಸಾಹೇಬರಿಗೆ ಕೊಟ್ಬಿಟ್ಟು ಈ ದಿನ ನಾವು ಒಟ್ನಲ್ಲಿ ತುಮಕೂರಿನಲ್ಲಿ ಕರ್ನಾಟಕ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾದರೂ ಕಾವೇರಿ ನೀರು ಹಾಗೂ ಕನ್ನಡ ಪರ ಬೇಡಿಕೆಗಳ ವಿಚಾರವಾಗಿ ಹೋರಾಟಗಾರರು ಪ್ರತಿಭಟನೆ ನಡೆಸಿ ಸರ್ಕಾರದ ಮೇಲೆ ಒತ್ತಡ ಹೇರಿದ್ದಾರೆ. ಜೊತೆಗೆ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಕಾವೇರಿ ನೀರು ಹರಿಸದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಜಿಲ್ಲಾಧಿಕಾರಿ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು. ಈ ವೇಳೆ ಪ್ರತಿಭಟನೆಯಲ್ಲಿ ಮಹಿಳೆಯರು ಸೇರಿದಂತೆ ಹಲವರು ಹಾಜರಿದ್ರು. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.